ಗುಡ್ ಮಾರ್ನಿಂಗ್ ಎವ್ರಿ ಒನ್. ಎಲ್ಲರಿಗೂ ನಮಸ್ತೆಗಳು. ನಾನು ಡಾಕ್ಟರ್ ತಿಮ್ಮಯ್ಯ, ಕನ್ಸಲ್ಟೆಂಟ್ ಯೂರಾಲಜಿಸ್ಟ್ ಎಟ್ ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಸೊ ಇವತ್ತೊಂದು ನಾನು ಆಪ್ರೇಟ್ ಮಾಡೋಂಥ ಒಂದು ಇಂಟ್ರೆಸ್ಟಿಂಗ್ ಕೇಸ್ ಬಗ್ಗೆ ಡಿಸ್ಕಸ್ ಮಾಡೋ ಈ ಪ್ರೆಸ್ ಮೀಟ್ ಬಂದಿದ್ದೆ. ಪೇಷಂಟ್ ಹೆಸರು, ಪೇಷಂಟ್ ಏಜ್ ಬಂದು 45 year old. ನನ್ನ ಒ ಪಿ ಡಿಗೆ ಅವರು ಜಸ್ಟ್ ರಿಕರೆಂಟ್ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಂತ ಸಿಮ್ಟಮ್ಸಿಂದ ಬಂದಿದ್ದರು. ಸೊ ಯೂಶಲಿ ರಿಕರೆಂಟ್ ಯೂರಿನರಿ ಟ್ರ್ಯಾಕ್ ಸಿಮ್ಟಮ್ಸ್ಗೆ ನಾವು ಯೂಶಲಿ ಟ್ರೀಟ್ಮೆಂಟ್ ಆ್ಯಂಟಿಬಯೋಟಿಕ್ಸ್ ಎಲ್ಲ ಕೊಟ್ಟು ಶಿ ವಾಸ್ ಕಂಪ್ಲೀಟ್ಲಿ ಆ ಟೈಮ್ಗೆ ಕ್ಯೂರ್ ಆಗಿದ್ದರು. ಸೊ ಯೂಶಲಿ ಏನಕ್ಕೆ ರಿಕರೆಂಟ್ ಇನ್ಫೆಕ್ಷನ್ ಆಗುತ್ತೆ ಅಂತ ಯೂಶಲಿ ನಾವು ರುಟೀನ್ ಇನ್ವೆಸ್ಟಿಗೇಷನ್ಸ್ ಮಾಡ್ತೀವಿ, ಏನೋ ಸ್ಪೆಸಿಫಿಕ್ ಕಾಸ್ ಇದೆಯಾ ಅಂತ. ಸೊ ಆ ಥರ ಇನ್ವೆಸ್ಟಿಗೇಷನ್ ಮಾಡಿದಾಗ ಅವ್ರಿಗೆ ಆಕಸ್ಮಿಕವಾಗಿ ಅಂದರೆ ಇನ್ಸಿಡೆಂಟಲ್ ಫೈಂಡಿಂಗ್ ಆಗಿ ರೈಟ್ ಸೈಡ್ ಕಿಡ್ನಿಲಿ ಒಂದು ಟ್ಯೂಮರ್ ಡಿಟೆಕ್ಟ್ ಆಯಿತು. ಸೊ ಇನ್ಸಿಡೆಂಟಲ್ ಫೈಂಡಿಂಗ್ ಅಂದರೆ ದ ಟ್ಯೂಮರಿಂದ ದ ಇನ್ಫೆಕ್ಷನ್ ಆಗ್ತಿಲ್ಲ. ಸೊ ಇಟ್ ಈಸ್ ಅ ಸಪ್ರೇಟ್ ಎಂಟೈಟಿ. ಸೊ ಸ್ಕ್ಯಾನ್ ಮಾಡಿದಾಗ ಇಟ್ ಹ್ಯಾಸ್ ಬಿನ್ ಪಿಕ್ಡ್ ಅಪ್. ಸೊ ಈ ಥರ ಇದ್ದಾಗ ವಿಲ್ ಹ್ಯಾವ್ ಟು ಫೈಂಡ್ ಔಟ್ ಇಫ್ ದ ಟ್ಯೂಮರ್ ಈಸ್ ಕ್ಯಾನ್ಸರಸ್ ಆರ್ ನಾನ್ ಕ್ಯಾನ್ಸರಸ್. ಕ್ಯಾನ್ಸರಸ್ ಅಂದರೆ ಸ್ಪ್ರೆಡ್ ಆಗೋದು ಚಾನ್ಸಸ್ ಇದೆಯಾ, ಇಲ್ಲ ಇಟ್ ಈಸ್ ಜಸ್ಟ್ ಎ ಬಿನೈನ್ ಅಂತ. ಸೊ ನಾವು ಸಿ ಟಿ ಮಾಡಿಸಿದ್ವಿ. ಸಿ ಟಿ ಮಾಡಿಸಿದಾಗ ಇಟ್ ಪಿಕ್ಡ್ ಅಪ್ ಎ ಲಾರ್ಜ್ ಟ್ಯೂಮರ್ ಅರೌಂಡ್ 7 centimeters, ಬಟ್ ಇಟ್ ವಾಸ್ ಬಿನೈನ್ ಇನ್ ನೇಚರ್, ನಾನ್ ಕ್ಯಾನ್ಸರಸ್. ಸೊ ಈ ಟ್ಯೂಮರ್ಗೆ, ಸ್ಪೆಸಿಫಿಕ್ ಟ್ಯೂಮರ್ಗೆ ಸಿ ಟಿಲಿ ಆಂಜಿಯೋಮೈಲೋಯಿಪಮ್ ಅಂತ ಹೇಳ್ತೀವಿ. ಆಂಜಿಯೋ ಅಂದರೆ ಬ್ಲಡ್ ವೆಸಲ್ಸ್, ಮಯೋ ಅಂದರೆ ಮಸಿಲ್ಸ್, ಮಾಂಸಖಂಡ, ಫ್ಯಾಟ್ ಅಂದರೆ ಲೈಪೋಮ್ ಅಂದರೆ ಫ್ಯಾಟ್. ಸೊ ಈ ಥರ ಟ್ಯೂಮರ್ ಇದ್ದಾಗ ಯೂಶ್ವಲಿ ಸಣ್ಣ ಸೈಜ್ ಇದ್ದಾಗ ಯೂಶ್ವಲಿ ವಿಲ್ ಅಬ್ಸರ್ವ್ ಅಂದರೆ ಯೂಶ್ವಲಿ ಇಟ್ ವಿಲ್ ನಾಟ್ ಕಾಸ್ ಎನಿ ಇಶ್ಯೂ ಟು ದ ಪೇಷಂಟ್. ಸೊ ಸಿನ್ಸ್ ದ ಸೈಜ್ ವಾಸ್ 7 centimeter, ನಾವೊಂದು ಕಾಲ್ ತೊಗೋಬೇಕಾಗಿತ್ತು. ಶುಡ್ ವಿ ಲೀವ್ ದ ಟ್ಯೂಮರ್ ಆರ್ ನಾಟ್? ಜಸ್ಟ್ ಅಬ್ಸರ್ವ್ ಮಾಡೋದು ಸೀರಿಯಲಿ ಸ್ಕ್ಯಾನ್, ಇಲ್ಲ ಟ್ರೀಟ್ಮೆಂಟ್ ಏನಾದ್ರು ಕೊಡಬೇಕಾ ಅಂತ. ಸೊ ವಿ ಡಿಡ್ ಎ ಟೀಮ್ ಡಿಸ್ಕಷನ್ಲಿ ದೆನ್ ವಿ ಕೇಮ್ ಟು ಎ ಕನ್ಕ್ಲೂಷನ್. ಸಿನ್ಸ್ ಶಿ ಈಸ್ 45 years old, ಶಿ ಡಸಂಟ್ ಹ್ಯಾವ್ ಎನಿ ಅದರ್ ಕೋಮಾರ್ಬಿಡಿಟಿ, ಶಿ ಈಸ್ ಅ ಫಿಟ್ ಪೇಷಂಟ್. ಅವ್ರಿಗೆ ತುಂಬ ಇನ್ನೂ ಭಾಳ ಟೈಮ್ ಇದೆ, ಏಜ್ ಇರುತ್ತೆ. ಸೊ ಆ ಟೈಮಲ್ಲಿ ಯೂಶಲಿ ಈ ಟ್ಯೂಮರ್ ಸ್ಲೋ ಆಗಿ ಸೈಜ್ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಸೊ ಸೈಜ್ ಇನ್ಕ್ರೀಸ್ ಆಗಬೇಕಾದ್ರೆ ಸಿನ್ಸ್ ಇಟ್ ಡಸಂಟ್ ಸ್ಪ್ರೆಡ್, ಏನು ಪ್ರಾಬ್ಲಮ್ ಕೊಡ್ಬೋದು ಲಾಂಗ್ ಟರ್ಮಲ್ಲಿ ಈ ಟ್ಯೂಮರ್ ಬ್ಲಡ್ ವೆಸಲ್ಸ್ ಇರೋದ್ರಿಂದ ಇಟ್ ಕ್ಯಾನ್ ಸ್ಪಾಂಟೇನಿಯಸ್ಲಿ ರಪ್ಚರ್ ಆರ್ ಬಸ್ಟ್, ಕಾಸಿಂಗ್ ಎ ಹೆಮೊರೇಜ್, ರಕ್ತಸ್ರಾವ ಆಗಿ ಬ್ಲೀಡಿಂಗ್ ಆಗೋ ಚಾನ್ಸ್ ಇರುತ್ತೆ. ಸೊ ಈ ಥರ ಬ್ಲೀಡಿಂಗ್ ಇದ್ದಾಗ ಪೇಷಂಟ್ಗೆ ಜೀವಕ್ಕೆ ಅಪಾಯಕಾರಿ ಇರ್ಬೋದು. ಆ ಟೈಮಲ್ಲಿ ಸಮ್ಟೈಮ್ಸ್ ನಾವು ಇಮಿಡಿಯೇಟ್ ಎಮರ್ಜೆನ್ಸಿ ಸರ್ಜರಿ ತಗೊಂಡು ಟ್ಯೂಮರ್ ಬ್ಲೀಡಿಂಗ್ ಕಂಟ್ರೋಲ್ ಮಾಡೋಕ್ಕೆ ಪ್ರಾಬಬ್ಲಿ ಮೋಸ್ಟ್ ಆಫ್ ದ ಟೈಮ್ ಕಂಪ್ಲೀಟ್ ಕಿಡ್ನಿ ರಿಮೂವಲ್ ಆಗೋಂಥ ಸಾಧ್ಯತೆ ಇರ್ತದೆ. ಸೊ ಇದನ್ನೆಲ್ಲ ಯೋಚನೆಯಲ್ಲಿ ಇಟ್ಕೊಂಡು ವಿ ಟುಕ್ ಎ ಕಾಲ್ ಟು ರಿಮೂವ್ ದ ಟ್ಯೂಮರ್ ಫ್ರಮ್ ದ ಕಿಡ್ನಿ. ಸೊ ಈ ಥರ ಸರ್ಜರಿ ಪ್ಲ್ಯಾನ್ ಮಾಡಿದಾಗ ದೇ ಆರ್ 2 options. ಒನ್ ಈಸ್ ಕನ್ವೆನ್ಷನಲ್ ಸರ್ಜರಿ. ಕನ್ವೆನ್ಷನಲ್ ಅಂದರೆ ಓಪನ್ ಸರ್ಜರಿ ಮಾಡಿ ವಿಲ್ ರಿಮೂವ್ ದ ಟ್ಯೂಮರ್ ಫ್ರಮ್ ದ ಕಿಡ್ನಿ. ಇದಕ್ಕೆ ಪಾರ್ಷಲ್ ನೆಫ್ರೆಕ್ಟಮಿ ಅಂತ ಹೇಳ್ತೀವಿ. ದ ಅದರ್ ಟೈಪ್ ಈಸ್ ಮಿನಿಮಲ್ ಇನ್ವೇಸಿವ್ಲಿ ಲ್ಯಾಪ್ರೋಸ್ಕೋಪಿಕ್ ಬರುತ್ತೆ ಮತ್ತು ರೋಬೋಟಿಕ್ ಬರುತ್ತೆ. ಸೊ ಸಿನ್ಸ್ ವಿ ಹ್ಯಾಡ್ ದ ಲ್ಯಾಪ್ರೋಸ್ಕೋಪಿಕ್ ಆಪ್ಷನ್, ಸೊ ಅದನ್ನೆಲ್ಲ ಡಿಸ್ಕಸ್ ಮಾಡಿ ಪೇಷಂಟ್ ಜೊತೆ ಡಿಸ್ಕಸ್ ಮಾಡಿ ದಿಸ್ ಈಸ್ ದ ಬೆಟರ್ ವೇ ಅಂತ ಹೇಳಿ ವಿ ಡಿಡ್ ಎ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ. ಸೊ ಈ ಸರ್ಜರಿಲಿ ಫ್ಯೂ ಲೈಕ್ ಚಾಲೆಂಜಸ್ ಇರ್ತದೆ. ಯೂನಿಕ್ ಏನಕ್ಕಂದರೆ ಸಿನ್ಸ್ ಇಟ್ ವಾಸ್ ಆಲ್ಮೋಸ್ಟ್ 7 centimeter ಟ್ಯೂಮರ್, ಆಲ್ಮೋಸ್ಟ್ 70% ಆಫ್ ದ ಕಿಡ್ನಿ ಸೈಜ್ ಈಸ್ ಆಫ್ ಟ್ಯೂಮರ್. ಸೊ ಈ ಥರ ಇದ್ದಾಗ ಲ್ಯಾಪ್ರೋಸ್ಕೋಪಿಕ್ ಮಾಡಿದಾಗ ದ ಹ್ಯಾಂಡ್ಲಿಂಗ್ ದ ಟ್ಯೂಮರ್ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ಒಂದು ಟ್ಯೂಮರನ್ನು ಕಿಡ್ನಿಯಿಂದ ಸಪ್ರೇಟ್ ಮಾಡಿದಾಗ ಬ್ಲೀಡಿಂಗ್ ರಿಸ್ಕ್ ವಿಲ್ ಬಿ ಹೈ. ಸೊ ಯೂಶಲಿ ಈ ಟೈಪ್ ಸರ್ಜರಿಲಿ ನಾವು ಕಂಪ್ಲೀಟ್ಲಿ ಕಿಡ್ನಿ ಎಲ್ಲ ಡಿಸೆಕ್ಟ್ ಮಾಡಿ ವಿಲ್ ಹ್ಯಾವ್ ಟು ಸ್ಟಾಪ್ ದ ಬ್ಲಡ್ ಸಪ್ಲೈ ಟು ದ ಕಿಡ್ನಿ, ಏನು ರಕ್ತ ಸಂಚಾರ ಇರುತ್ತೆ ನಿಲ್ಲಿಸಿ ಟೆಂಪರರಿ ಆಗಿ, ದೆನ್ ವಿಲ್ ಕಟ್ ದ ಟ್ಯೂಮರ್ ಫ್ರಮ್ ದ ಕಿಡ್ನಿ, ಸಪ್ರೇಟ್ ಮಾಡಿ. ಸೊ ಯೂಶಲಿ ವೆನ್ ವಿ ರಿಮೂವ್ ದ ಟ್ಯೂಮರ್ ಫ್ರಮ್ ದ ಕಿಡ್ನಿ ಸ್ವಲ್ಪ ನಾರ್ಮಲ್ ಟಿಶ್ಯೂ ಆಫ್ ದ ಕಿಡ್ನಿ ಆಲ್ಸೋ ವಿಲ್ ಹ್ಯಾವ್ ಟು ಟೇಕ್. ತೆಗೆದ ಮೇಲೆ ಟು ಸ್ಟಾಪ್ ದ ಬ್ಲೀಡಿಂಗ್ ಮತ್ತು ಯೂರಿನ್ ಲೀಕ್ ಆಗದಿರಂಗೆ ವಿಲ್ ಹ್ಯಾವ್ ಟು ಟೇಕ್ ಸೂಚಸ್ ಲ್ಯಾಪ್ರೋಸ್ಕೋಪಿಕಲಿ. ಸರ್ಜರಿ ಟೈಮಲ್ಲಿ ಒಂದು ಟ್ಯೂಮರ್ ಹ್ಯಾಂಡ್ಲಿಂಗ್ ತುಂಬ ಕಷ್ಟ ಆಗಿ ನಮ್ಮದು ಸರ್ಜರಿ ಪ್ರೊಸೀಡ್ ಆಗದಿದ್ದಲ್ಲಿ, ಅಥವಾ ತುಂಬ ಬ್ಲೀಡಿಂಗ್ ಇದ್ದು ಅಥವಾ ಸೂಚರ್ ತಗೊಳ್ಳೋದು ತುಂಬ ಕಷ್ಟ ಆಗ್ತಿದ್ದಲ್ಲಿ ಕನ್ವೆನ್ಷನಲ್ ಸರ್ಜರಿಗೆ ಸಮ್ಟೈಮ್ ವಿಲ್ ಹ್ಯಾವ್ ಟು ಕನ್ವರ್ಟ್ ಅಂತ ಆಪ್ಷನ್ ಇದ್ದೇ ಇರುತ್ತೆ. ಸೊ ಓಪನ್ ಸರ್ಜರಿ ಮಾಡಿ ವಿಲ್ ಹ್ಯಾವ್ ಟು ಕಂಪ್ಲೀಟ್ ದ ಸರ್ಜರಿ. ಸೊ ಬಟ್ ನಮ್ಮ ಈ ಸೆಟ್ಟಿಂಗ್ಲಿ ದ ಪೇಷಂಟ್ ಸಕ್ಸಸ್ಫುಲಿ ಅಂಡರ್ವೆಂಟ್ ದ ಸರ್ಜರಿ. ಆಫ್ಟರ್ 3 days of hospitalization she was discharged. ಆಲ್ಮೋಸ್ಟ್ 10 days ಆದಮೇಲೆ ಶಿ ವಾಟ್ ಕಂಪ್ಲೀಟ್ಲಿ ರಿಕವರ್ಡ್ ಅಂದರೆ ಶಿ ವಾಸ್ ಏಬಲ್ ಟು ಡೂ ಅವರ್ ರೊಟೀನ್ ಆ್ಯಕ್ಟಿವಿಟಿ. ಯೂಶಲಿ ಈ ಥರ ಸರ್ಜರಿ ಆದಮೇಲೆ ದ ಅಗ್ರೆಸಿವ್ ಆ್ಯಕ್ಟಿವಿಟಿ ಆರ್ ಫಿಸಿಕಲ್ ಎಕ್ಸಸೈಸ್ಗೆಲ್ಲ ವಿಲ್ ಟೆಲ್ ದೆಮ್ ಟು ಬಿ ಆನ್ ರೆಸ್ಟ್ ಫಾರ್ 2 months. ಬಟ್ ವಿತಿನ್ 1 week ಶಿ ವಾಸ್ ಡೂಯಿಂಗ್ ಅವರ್ ರೊಟೀನ್ ಆ್ಯಕ್ಟಿವಿಟಿ. ಈ ಕೇಸಲ್ಲಿ ಒನ್ ಥಿಂಗ್ ಈಸ್, ಈಗ ಅಕಸ್ಮಾತ್ ಈಗ ಬಿನೈನ್ ಟ್ಯೂಮರ್ ಅಂತ ಹೇಳಿ ಇಫ್ ವಿ ಹ್ಯಾಡ್ ಅಬ್ಸರ್ವ್ಡ್,
ಪಾಸಿಬಿಲಿಟಿ ಆಫ್ ಈಗ ಅಕಸ್ಮಾತ್ ಇನ್ನು ಸ್ಪಾಂಟೇನಿಯಸ್ ಆಗಿ ಬ್ಲೀಡ್ ಆಗಿ ಇಫ್ ಶಿ ಹ್ಯಾಡ್ ಕಮ್, ಸೊ ಯೂಶಲಿ ದ ಚಾನ್ಸಸ್ ಆಫ್ ಫರ್ ಲೂಸಿಂಗ್ ದ ಕಿಡ್ನಿ ಈಸ್ ಮೋರ್. ಸೊ ಆ ಥರ ಇದ್ದಿದ್ದ ಸನ್ನಿವೇಶದಲ್ಲಿ ವಿ ಹ್ಯಾವ್ ಟು ಟೇಕ್ ಎ ಕಾಲ್. ಸೊ ಎಲೆಕ್ಟಿವ್ ಸರ್ಜರಿ ಈಸ್ ಬೆಟರ್ ಅಂತ ಹೇಳಿ ಎಲೆಕ್ಟಿವ್ ಆಗಿ ಸರ್ಜರಿ ಪ್ಲ್ಯಾನ್ ಮಾಡಿದ್ವಿ. ಸೊ ದ 2 ಪಾಯಿಂಟ್ಸ್ ವಿಚ್ ಟು ಟೇಕ್, ಸಮಟೈಮ್ಸ್ ಎಲೆಕ್ಟಿವ್ ಸರ್ಜರಿ ಈಸ್ ಬೆಟರ್ ರಾದರ್ ದೆನ್ ವೇಟಿಂಗ್ ಫಾರ್ ದ ಕಾಂಪ್ಲಿಕೇಶನ್ ಆ್ಯಂಡ್ ಅದಾದಮೇಲೆ ಟು ಗೋ ಇನ್ ಆ್ಯಂಡ್ ರಿಮೂವ್ ದ ಟ್ಯೂಮರ್ ಆರ್ ದ ಕಿಡ್ನಿ. The other one is, so ನಮ್ಮ ಹಾಸ್ಪಿಟಲ್ ಆಲ್ಮೋಸ್ಟ್ all the facility is there. There is a comprehensive care, and that is more important for the outcome of ಈ ಥರ ಸರ್ಜಿಕಲ್ ಪೇಷಂಟ್ಸ್ ಅಲ್ಲಿ. ಸೊ ದಿಸ್ ಈಸ್ ದ ಬ್ರೀಫ್ ಹಿಸ್ಟ್ರಿ ಆಫ್ ದ patient and the journey. Precaution, so ಟ್ಯೂಮರ್ there is no specific cause ಟ್ಯೂಮರ್ ಬರೋಕ್ಕೆ. ಅದು ಮ್ಯೂಟೇಷನ್ ಆಗಿ ದ ಟ್ಯೂಮರ್ ಕ್ಯಾನ್ ಪಿಕಪ್. ದ ಅದರ್ ಒನ್ ಈಸ್ ರೋಟೀನ್ ಹೆಲ್ತ್ ಚೆಕ್ ಇಂಪಾರ್ಟೆಂಟ್ ಇರುತ್ತೆ. ಕೆಲವು ಸತಿ ರೋಟೀನ್ ಹೆಲ್ತ್ ಚೆಕ್ಕಲ್ಲಿ ಸ್ಮಾಲ್ ಸೈಜ್ ಟ್ಯೂಮರ್ ಪಿಕಪ್ ಆಗುತ್ತೆ, ಆ್ಯಂಡ್ ಅಟ್ಲೀಸ್ಟ್ ಆ ಥರ ಇದ್ದಾಗ ವಿಲ್ ನೋ ಟ್ಯೂಮರ್ ಗ್ರೋತ್ ಆದರೆ ಇಟ್ ವಿಲ್ ರಿಕ್ವೈರ್ ಸಮ್ ಟ್ರೀಟ್ಮೆಂಟ್ ಅಂತ. ಸೊ ದೆನ್ ವಿ ಕ್ಯಾನ್ ಬಿ ಆನ್ ಕಂಟಿನ್ಯೂಸ್ ಫಾಲೋ. ಬೈ ಚಾನ್ಸ್ ರಿಮೂವಬಲ್ ಸ್ಟೇಟಲ್ಲಿದ್ದು ಇಫ್ ವಿ ಫೀಲ್ ದಟ್ ಆ ಟ್ರೀಟ್ಮೆಂಟ್ ಬೇಕಾಗುತ್ತಂದರೆ ಆವಾಗ ವಿ ಕ್ಯಾನ್ ರಿಮೂವ್ ಜಸ್ಟ್ ದ ಟ್ಯೂಮರ್, ಪ್ರಿಸರ್ವಿಂಗ್ ದ ಕಿಡ್ನಿ. ಸಿಂಪ್ಟಮ್ಸ್, ಸೊ ಇನಿಷಿಯಲ್ ಫೇಸಲ್ಲಿ ದೇ ವೋಂಟ್ ಬಿ ಎನಿ ಸಿಂಪ್ಟಮ್ಸ್. ಯೂಶಲಿ ಇಟ್ ವಿಲ್ ಬಿ ಪಿಕ್ಡ್ ಅಪ್ ಇನ್ ದ ಸ್ಕ್ಯಾನಲ್ಲಿ ಪಿಕಪ್ ಆಗುತ್ತೆ, ಅಥವಾ ಬೇರೆ ಏನಾದರೂ ಕಂಡೀಷನ್ಗೆ ಸ್ಕ್ಯಾನ್ ಮಾಡಿದಾಗ ಇಟ್ ಕ್ಯಾನ್ ಬಿ ಪಿಕ್ಡ್ ಅಪ್. ಬೈ ಚಾನ್ಸ್ ಏನಾದರೂ ವೆನ್ ಇಟ್ ಸ್ಪ್ರೆಡ್ಸ್ ಔಟ್ಸೈಡ್ ದ ಕಿಡ್ನಿ ಆರ್ ರ್ಯಾಪಿಡ್ ಗ್ರೋತ್ ಇದ್ದಾಗ, ವೆನ್ ದಿರ್ ಇಸ್ ಅ ಬ್ಲೀಡಿಂಗ್, ದೆನ್ ದೇ ಕ್ಯಾನ್ ಹ್ಯಾವ್ ಎ ಪೇನ್ ಇನ್ ದ ಕಿಡ್ನಿ ಸೈಡ್, ಫ್ಲ್ಯಾಂಕ್ ಪೇನ್ ಅಂತ ಹೇಳ್ತೀವಿ, ಸೊಂಟದಲ್ಲಿ ಪೇನ್ ಅಥವಾ ರೇಡಿಯೇಟಿಂಗ್ ಪೇನ್ ಟು ದ ಲೋವರ್ ಲಾಯಿನ್ ಅಂತ ಹೇಳ್ತೀವಿ, ಸಿಮಿಲರ್ ಕೈಂಡ್ ಆಫ್ ಪೇನ್ ಟು ದ ಸ್ಟೋನ್. ಸೊ ಆ ಥರ ಸಿಂಪ್ಟಮ್ಸ್ ಇರ್ಬೋದು. ಏಜ್, ಫ್ಯೂ ಟ್ಯೂಮರ್ಸ್ ವಿಲ್ ಪಿಕ್ ಅಪ್ ಇನ್ ದ ಯಂಗರ್ ಏಜ್ ಗ್ರೂಪ್, ಫ್ಯೂ ಟ್ಯೂಮರ್ಸ್ ಮಿಡ್ಲ್ ಏಜ್, ಆ ಥರ. ದೆರ್ ಇಸ್ ನೋ ಏಜ್. ಈ ಟ್ಯೂಮರ್ ಫೀಮೇಲ್ಸಲ್ಲಿ ಕಾಮನ್. ಎಸ್ಪೆಷಲಿ ಈ ಟ್ಯೂಮರ್ ಏನೇ ಸೈಜಲ್ಲಿ ಪಿಕಪ್ ಆಗಿದ್ರು ಪ್ರೀ ಪ್ರೆಗ್ನೆನ್ಸಿ ಸ್ಟೇಟಲ್ಲಿ ಯೂಶಲಿ ವಿಲ್ ಟ್ರೀಟ್. ಬಟ್ ಇವ್ರದ್ದು 45 years old. ಸೊ ಅಕಸ್ಮಾತ್ ಇವ್ರದ್ದು ಟ್ಯೂಮರ್ ತುಂಬ ಸಣ್ಣದಿದ್ದರೆ ವಿಲ್ ಜಸ್ಟ್ ಕೀಪ್ ಅವರ್ ಆನ್ ಅಬ್ಸರ್ವೇಷನ್. ಬಟ್ ಸಿನ್ಸ್ ಸೈಜ್ ದೊಡ್ಡದಿರೋದ್ರಿಂದ ಇಟ್ ಕ್ಯಾನ್ ಲೀಡ್ ಟು ಕಾಂಪ್ಲಿಕೇಶನ್ ಆದಾಗ ದ ಸರ್ಜರಿ ವಿಲ್ ಬಿ ಮಚ್ ಮೋರ್ ಕಾಂಪ್ಲಿಕೇಟೆಡ್. ದೆನ್ ಆವಾಗ ಕಿಡ್ನಿ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಇನ್ನೊಂದು ನಾರ್ಮಲ್ ಕಿಡ್ನಿ ಇದ್ದರು. ಸೊ ಕ್ವಶನ್ ಬರುತ್ತೆ ಅಂದರೆ, ಓಕೆ ಕಿಡ್ನಿ ಹೋದ್ರೆ ಇನ್ನೊಂದು ಕಿಡ್ನಿ ಇದೆಯಲ್ಲ ಅಂತ, ಬಟ್ ಚಾನ್ಸಸ್ ಆಫ್ ಅಪೋಸಿಟ್ ಕಿಡ್ನಿಯಲ್ಲಿ ಇನ್ನೊಂದು ಸತಿ ಟ್ಯೂಮರ್ ಬರೋಕ್ಕೆ ಚಾನ್ಸ್ ಇರುತ್ತೆ. ಸೊ ದಟ್ ಈಸ್ ದ ರೀಸನ್ ವಿಲ್ ಟ್ರೈ ಟು ಪ್ರಿಸರ್ವ್ ದ ಕಿಡ್ನಿ ಆಸ್ ಮಚ್ ಆಸ್ ಪಾಸಿಬಲ್. ಅದು ಜಸ್ಟ್ ಮ್ಯೂಟೇಷನ್, ನಾರ್ಮಲ್ ಏಜ್ ಗ್ರೋತಲ್ಲಿ ಆ ಥರನೂ ಬರುತ್ತೆ. ದಿರ್ ಇಸ್ ನೋ ಸ್ಪೆಸಿಫಿಕ್ ರಿಸ್ಕ್ ಫ್ಯಾಕ್ಟರ್ಸ್ ಏನಿರಲ್ಲ. ಏನೂ ಇರಲಿಲ್ಲ. ಸೊ ಆ ಥರ ಇದ್ರೂ ಯೂಶಲಿ ವಿಲ್, ಈಗ ಅಕಸ್ಮಾತ್ ಇದೇ ಪೇಷಂಟ್ ಸ್ವಲ್ಪ ವಯಸ್ಸಾಗಿದ್ದರೆ ದೆನ್ ವಿಲ್ ಯೂಶಲಿ ಕೀಪರ್ ಆನ್ ಅಬ್ಸರ್ವೇಷನ್. ಇವಾಗ ಶಿ ಈಸ್ 45 year old, ಫಿಟ್ ಪೇಷಂಟ್, ಬೇರೆ ಏನು ಕೋಮಾಬಿಲಿಟೀಸ್ ಇಲ್ಲ. ಸೊ ಈ ಥರ ಇದ್ದಾಗ ಅಟ್ಲೀಸ್ಟ್ 30 to 40 ಶಿ ಹ್ಯಾಸ್ ಅ ಲೈಫ್ ಎಕ್ಸ್ಪೆಕ್ಟೆನ್ಸಿ. ಸೊ ಈಗ ಮೇ ಬಿ 2-3 years ಆಗೋ ಸ್ಕ್ಯಾನ್ ಮಾಡಿಸಿದ್ರು, ಆವಾಗ ಪಿಕಪ್ ಆಗಿಲ್ಲ ಟ್ಯೂಮರ್. ಸೊ ರ್ಯಾಪಿಡ್ಲಿ ಗ್ರೋತ್ ಟ್ಯೂಮರ್ ಇರುತ್ತೆ ಅದು, ಇವಾಗ ಪಿಕಪ್ ಆಗಿದೆ ಅಂತ. ಮೇ ಬಿ ಫ್ಯೂ ಇಯರ್ಸ್ಲಿ ದ ಚಾನ್ಸಸ್ ಬ್ಲೀಡ್ ಆದಾಗ ಇಟ್ ವಿಲ್ ಬಿ ಮೋರ್. ಸೊ ಆ ಥರ ಇದ್ದಾಗ ಎಲೆಕ್ಟಿವ್ ಆಗಿ ಸರ್ಜರಿ ಪ್ಲ್ಯಾನ್ ಮಾಡಿ ಕಂಪ್ಲೀಟ್ಲಿ ಟ್ಯೂಮರ್ ಪ್ರಿಸರ್ವಿಂಗ್ ದ ಕಿಡ್ನಿ ಆಸ್ ಮಚ್ ಆಫ್ ಪಾಸಿಬಲ್ ಸರ್ಜರಿ ಮಾಡೋದು ಬೆಟರ್. ಬ್ಲಡ್ ಲಾಸ್ ಆಲ್ಮೋಸ್ಟ್ 100 to 200 ml ಇತ್ತು. ಸೊ ದಟ್ ಈಸ್ ಎಕ್ಸ್ಪೆಕ್ಟೆಡ್ ಆ್ಯಂಡ್ ಆಕ್ಸೆಪ್ಟಬಲ್ ಬ್ಲಡ್ ಲಾಸ್. ಸೊ ಯೂಶಲಿ ಸರ್ಜರಿ ಆದಮೇಲೂ ದ ರಿಸ್ಕ್ ಆಫ್ ಏನು ನಾವು ಸೂಚರ್ ಮಾಡಿರ್ತೀವಿ ಆ ಕಡೆಯಿಂದ ಕೆಲವು ಸತಿ ಬ್ಲೀಡಿಂಗ್ ರಿಸ್ಕ್ ಇರುತ್ತೆ, ಅಥವಾ ಯೂರಿನ್ ಲೀಕ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಶಿ ಡಿಂಟ್ ಹ್ಯಾವ್ ಎನಿಥಿಂಗ್ ಆಫ್ ದೋಸ್. ಇಲ್ಲ, ಇದು ಬಿನೈನ್ ಟ್ಯೂಮರ್, ಸ್ಪ್ರೆಡ್ ಆಗಲ್ಲ. ಮೇನ್ಲಿ ಇದು ಮಾಡಿದ್ದು ಬ್ಲೀಡಿಂಗ್ ಆಗಿ ಕಂಪ್ಲೀಟ್ ಕಿಡ್ನಿ ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ ಅಂತ ಮಾಡಿರೋದು. ಯೂಶಲಿ 3 days, 3rd day ಡಿಸ್ಚಾರ್ಜ್ ಮಾಡ್ತೀವಿ. ಈ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಈಗ ಬ್ಲೀಡಿಂಗ್ ಎಲ್ಲ ಏನಿಲ್ಲ, ಮೋಷನ್ ಎಲ್ಲ ನಾರ್ಮಲ್ ಆಗಿ ಪಾಸ್ ಆಗ್ತಿದೆ, ಅದೆಲ್ಲ ಶಿ ಈಸ್ ಏಬಲ್ ಟು ವಾಕ್ ಅಲ್ಲ ಅಂದಮೇಲೆ ಯೂಶಲಿ ವಿಲ್ ಡಿಸ್ಚಾರ್ಜ್. 2 to 3 days ಇಸ್ ದ ಆವ್ರೇಜ್ ಟೈಮ್. ಇದು ನಾನ್ ಕ್ಯಾನ್ಸರಸ್ ಟ್ಯೂಮರ್. ರಿಕರೆನ್ಸ್ ಚಾನ್ಸ್ ಇರುತ್ತೆ. ಅದೇ ಸೈಟ್ ಆಗಿಲ್ಲ ಅಂದ್ರೂ ಅದೇ ಸೈಟಲ್ಲಿ ಚಾನ್ಸಸ್ ಆರ್ ಲೆಸ್, ಸಿನ್ಸ್ ನಾರ್ಮಲ್ ಕಿಡ್ನಿಯಿಂದ ಸ್ವಲ್ಪ ತೆಗೆದಿರ್ತೀವಿ ಪೀಸ್ ಆಫ್ ನಾರ್ಮಲ್ ಕಿಡ್ನಿ. ಬಟ್ ಬೇರೆ ಕಿಡ್ನಿ, ಅಪೋಸಿಟ್ ಕಿಡ್ನಿ ಆರ್ ದ ರಿಮೈನಿಂಗ್ ಪಾರ್ಟ್ ಆಫ್ ದ ಕಿಡ್ನಿಲಿ ಹೊಸ ಗ್ರೋತ್ ಆಗೋಕ್ಕೆ ಚಾನ್ಸ್ ಇರುತ್ತೆ. ಸೊ ಯೂಶಲಿ ವಿಲ್ ಕೀಪರ್ ಆನ್ ಫಾಲೋ ಅಪ್ ಸ್ಕ್ಯಾನ್, ರಿಪೀಟೆಡ್ ಸ್ಕ್ಯಾನ್, ಇಯರ್ಲಿ ಸ್ಕ್ಯಾನ್. ಆಮೇಲೆ ಮೆಡಿಕೇಶನ್ ಏನಿಲ್ಲ, ಅದಕ್ಕೆ ಸ್ಪೆಸಿಫಿಕ್ ಏನಿಲ್ಲ. ನಾರ್ಮಲಾಗಿ ತಗೋಬೋದು, ದೆರ್ ಇಸ್ ನೋ ರಿಸ್ಟ್ರಿಕ್ಷನ್.
ಇಲ್ಲ, ಬೋತ್ ಆರ್ ಕಂಪ್ಲೀಟ್ಲಿ ಅನ್ರಿಲೇಟೆಡ್. ಇಟ್ ಡಸಂಟ್. ಹೌದು. ಸೊ ಕಿಡ್ನಿಲಿ ಯೂಶಲಿ ವಿಲ್ ಬಿ ಏಬಲ್ ಟು ಪುಟ್ ಎ ಕ್ಯಾಮರಾ, ಯೂರಿನ್ ಟ್ಯೂಬ್ ಇಂದ ಕ್ಯಾಮರಾ ಹಾಕಿ ವಿ ಕ್ಯಾನ್ ಕ್ಲಿಯರ್ ದ ಕಿಡ್ನಿ ಸ್ಟೋನ್ಸ್. ಬಟ್ ಗ್ಯಾಲ್ ಬ್ಲಾಡರಲ್ಲಿ ಇಟ್ ಈಸ್ ನಾಟ್ ಪಾಸಿಬಲ್. ಅದೊಂದು. ಇನ್ನೊಂದು, ರಿಕರೆನ್ಸ್ ರೇಟ್ ಈಸ್ ಹೈ. ಅಕಸ್ಮಾತ್ ಬ್ಲಾಕ್ ಆಯಿತು ಅಂದರೆ ಇಟ್ ವಿಲ್ ಕಾಸ್ ಲಿವರ್ ಇದ್ರದ್ದೆಲ್ಲ ಇಶ್ಯೂ ಆಗುತ್ತೆ, ಜಾಂಡೀಸ್ ಬರೋದು ಆ ಥರ. ಸೊ ಕಿಡ್ನಿದು, ಸೊ ಯೂಶಲಿ ಒಂದು ಕಿಡ್ನಿ ಬ್ಲಾಕ್ ಆದಾಗ ದ ಅದರ್ ಕಿಡ್ನಿ ಯೂಶಲಿ ವಿಲ್ ಟೇಕ್ ದ ಟೆಂಪರರಿ ಎಫೆಕ್ಟ್. ಸೊ ಟೆಂಪರರಿ ಯೂಶಲ್ 2 ವೀಕ್ಸ್ ತನಕ ವಿ ಕ್ಯಾನ್ ಸೇಫ್ಲಿ ವೆಯ್ಟ್ ಕಿಡ್ನಿ ಸ್ಟೋನ್ಸಲ್ಲಿ.